ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಮೇಲೆ ಏನಾಯ್ತು ಸೀತವ್ವ? ಆಮೇಲೆ ರಾಜ್ಕುಮಾರಿನ ಕಾಪಾಡಕ್ಕೆ ರಾಜ್ಕುಮಾರ ಬಂದ. ಅವರಿಬ್ರು ಖುಷಿಯಾಗಿದ್ರು ಅಷ್ಟೇ. ಹೌದಾ? ಆದ್ರೆ ಇದೆಲ್ಲ ಬರೀ ಕತೆ ಅಷ್ಟೇ ಸಿಹಿ. ನೀನ್ ದೊಡ್ಡವಳಾದ್ಮೇಲೆ ನಿನಗೇನಾದ್ರೂ ಕಷ್ಟ ಬಂದ್ರೆ ನೀನೇ ನಿನ್ನನ್ನು ಕಾಪಾಡ್ಕೋಬೇಕು. ರಾಜ್ಕುಮಾರ ಬರ್ತಾನೆ ಕಾಪಾಡ್ತಾನೆ ಅಂತ ಕಾಯ್ತಾ ಕೂರ್ಬಾರ್ದು. ಹಂಗೆ ಕಾಯ್ತಾ ಕೂತ್ರೆ ಕಷ್ಟ ಮುಗಿಯೋದಿಲ್ಲ, ಜೀವನಾನು ಮುಂದಕ್ಕೆ ಹೋಗಲ್ಲ. ತಮ್ಮ, ಅವತ್ತು ನನ್ನ ಫ್ರೆಂಡೇ ಬಂದು ನಿನ್ನನ್ನು ಸೇವ್ ಮಾಡಿದ್ದಲ್ವಾ? ಅವತ್ತು ನನ್ನ ಫ್ರೆಂಡ್ ರಾಜ್ಕುಮಾರ, ನೀನು ರಾಜ್ಕುಮಾರ್ ಅಲ್ವಾ ಸಿದ್ದಮ್ಮ? ಸಿದ್ದಮ್ಮ, ನನ್ನ ಫ್ರೆಂಡು ರಾಜ್ಕುಮಾರ್ ತರಾನೇ ಫೈಟ್ ಮಾಡಿದ್ರು. ಕುದುರೆ ಒಂದು ಇರಲಿಲ್ಲ ಅಷ್ಟೆ. ಆದ್ರೆ ನನ್ನ ಫ್ರೆಂಡ್ ಹತ್ರ ಕಾರ್ ಇದೆ. ಸಿದ್ದಮ್ಮ, ಹಾಗೆ ಕಥೆಯಲ್ಲಿರೋದು ನಿಜಾನೇ ಅಲ್ವಾ? ಸಿದ್ದಮ್ಮ, ಇನ್ಮೇಲೆಯಿಂದ ನೀನು ಮತ್ತೆ ನನ್ನ ಫ್ರೆಂಡು ರಾಜ್ಕುಮಾರ್ ತರ ಇರ್ತೀರಾ ಖುಷಿಯಾಗಿ? ಸೀತಾ, ನಿಮ್ಮ ಹೆಸರು ಗಾಳಿಪಟದ ಮೇಲಿರೋದಕ್ಕಿಂತ ದೊಡ್ಡದಾಗಿ ನಿಮ್ಮ ಹೆಸರು ನನ್ನ ಮನಸ್ಸಲ್ಲೇ ಪ್ರಿಂಟ್ ಆಗೋಗಿದೆ. ಯಾವತ್ತೂ ಯಾರ ಕೈನೂ ಅಳಿಸೋದಕ್ಕಾಗಲ್ಲ ಗೊತ್ತಾ? ವಿಧಿ ನೋಡಿ ಹೇಗೆ ಆಟ ಆಡ್ತಿದೆ. ನೀವು ನನ್ನನ್ನು ಎಷ್ಟೇ ದೂರ ತಳ್ಳಿದ್ರು ನನಗೆ ಸೇರ್ಬೇಕಾಗಿರೋ ವಸ್ತು ನಿಮ್ಮ ಹತ್ರ ಇದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಸೇರ್ಬೇಕಾಗಿರೋ ವಸ್ತು ನನ್ನ ಹತ್ರ ಇದೆ. ಇದಕ್ಕೇನಂತೀರಾ? ಒಬ್ಬ ಮನುಷ್ಯ ಸಿಂಪಲ್ ಆಗಿ ಹಂಬಲ್ ಆಗಿ ಹೇಗಿರಬೇಕು ಅಂತಂದ್ರೆ ನಿಮ್ಮನ್ನು ನೋಡಿ ಕಲಿಬೇಕು. ನಾನು, ನೀವು, ಸಿಹಿ ಒಂದು ಫ್ಯಾಮಿಲಿ ಆದರೆ ಎಷ್ಟು ಚೆನ್ನಾಗಿರ್ತಲ್ಲ, ಅಷ್ಟೇ ನಂಗೆ ಬೇಕಾಗಿರೋದು. ಇದೆಲ್ಲ ಯಾವತ್ತಾದ್ರೂ ಆಗುತ್ತೆ ಅದೇ. ಅದು ಯಾವಾಗ ನಂಗೆ ಪ್ರೀತಿ ಆಯ್ತು, ಅದು ಯಾವಾಗ ಇದೆಲ್ಲ ನಂಗೆ ಅನ್ಸೋದಕ್ಕೆ ಶುರು ಆಯ್ತೋ ಒಂದು ಗೊತ್ತಿಲ್ಲ. ಬಟ್ ಐ ಆಮ್ ಶೋರ್ ನಾನು ನಿಮ್ಮ ಜೊತೆ ಇದ್ದಾಗ ಮಾತ್ರ ತುಂಬ ಖುಷಿಯಾಗಿರ್ತೀನಿ. ಇಲ್ಲಿಷ್ಟು ಈಸಿಯಾಗಿ ಹೇಳೋದನ್ನ ನಿಮ್ಮ ಮುಂದೆ ಬಂದು ಮಾತಾಡೋಕ್ಕಾಗುತ್ತಾ? ಒಂದಂತೂ ನಿಜ, ನನಗಿಂತ ನೀವೇ ಸ್ಟ್ರಾಂಗ್. ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನನಗೆ ಯಾವಾಗೆಲ್ಲ ನಿಮ್ಮ ಮುಂದೆ ಬಂದು ಮಾತಾಡಬೇಕು ಅಂತ ತುಟಿಗೆ ಬಂದ ಮಾತು ಹಾಗೇ ಯೂಟರ್ನ್ ತಗೊಂಡು ವಾಪಸ್ ಹೋಗ್ಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.